ಮಾನವ ಪರಿಶುದ್ಧ ಮನುಷ್ಯನಾದರೆ ಪ್ರೀತಿಯ ತವರಾಗುತ್ತಾನೆ, ಪ್ರೇಮದ ನಿಧಿಯಾಗುತ್ತಾನೆ, ವಾತ್ಸಲ್ಯದ ಗಣಿಯಾಗುತ್ತಾನೆ. ನಾವು ಮೊದಲು ಮಾನವನಲ್ಲಿರುವ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡ್ರೆ ಜಾತಿಗಳ ಸಮಸ್ಯೆ ಬರಲ್ಲ. ನೀರಿಗೆ ಜಾತಿ ಇಲ್ಲ, ಗಾಳಿಗೆ ಜಾತಿ ಇಲ್ಲ, ಪಂಚಭೂತಗಳಾದ ಗಾಳಿ ನೀರು ಬೆಂಕಿಗೆ ಯಾವುದೇ ಆಕಾರ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವು ಮಾಡ್ಕೊಂಡಿರೋದು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಈ ದೇಶದಿಂದ ಜಾತಿಯಿಂದ ವಿಮುಕ್ತವಾಗಿ ಭಾರತ ದೇಶ ಬಾಳಕ್ಕಾಗ್ತಾ ಇಲ್ಲ. ಇದನ್ನು ಯಾವರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಇನ್ಬಿಲ್ಟ್ ಆಗೋಗಿದೆ. ಇದು ಮೊದಲು ಜಾತಿಯಿಂದ ಹೊರಗಡೆ ಬರಬೇಕು, ಧರ್ಮದಿಂದ ಹೊರಗಡೆ ಬರಬೇಕು. ನಾವೆಲ್ಲ ಭಾರತೀಯರು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ಐಕ್ಯತಾ ಮನೋಭಾವ ಇರಬೇಕು. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಸ್ಕೂಲ್ ಉದ್ಘಾಟನೆಗೆ ಒಂದು ಮಗುಗೆ ಬಲಿ ಕೊಟ್ಟಿದ್ದಾರೆ. ಎಂಥ ದುರ್ದೈವ ಇದು! ಮಗು ಬಲಿ ಕೊಟ್ಟರೆ ಆ ಸ್ಕೂಲ್ ಸಂಸ್ಥೆ ಉದ್ಧಾರ ಆಗ್ತದೆ ಅಂತ. ಇವತ್ತು ಮೂಢನಂಬಿಕೆಗಳು ನೋಡಿ, ನಂಬಿಕೆಗಳು ಮೂಢನಂಬಿಕೆಗಳು ಆಗಬಾರ್ದು. ಸರ್, ನಮ್ಮ ಸ್ಟೇಟಲ್ಲಿ ಜಾತಿ ಗಣತಿ ಬೇಕಾ ಅಂತ ಆದರೆ ಮಾಡಬೇಕು ಅಂತ ಅನ್ಸುತ್ತಾ ನಿಮಗೆ? ನಮ್ಮ ಭಾರತ ದೇಶ ಅನೇಕ ಜಾತಿ, ಧರ್ಮ, ಸಂಸ್ಕೃತಿ, ಭಾಷೆ, ಆಚಾರ ವಿಚಾರ, ಸಂಪ್ರದಾಯಗಳು, ಕಟ್ಟುಪಾಡುಗಳು, ಅನೇಕ ರಾಜಕೀಯ ಪಕ್ಷಗಳಿಂದ ದೇಶ ನಲಗಿದೆ. ಮತ್ತು ಧರ್ಮ, ಜಾತಿ, ಭಾಷೆಯಿಂದ ದೇಶವನ್ನು ವಿಭಜನೆ ಮಾಡಬಾರ್ದು ಅಂತ ಹೇಳಿ ಅನೇಕ ಹಿರಿಯ ಮುಖಂಡರುಗಳು ಕೂಡ ಹೇಳೋಗಿದ್ದಾರೆ. ಇಡೀ ಜಗತ್ತಿನಲ್ಲಿ ಈ ರೀತಿ ಇರ್ತಕ್ಕಂಥ ಸಾವಿರಾರು ಜಾತಿ ಇರ್ತಕ್ಕಂಥ ದೇಶ ಮತ್ತೊಂದಿಲ್ಲ. ಹಿಂದೆ ಮಹಾನುಭಾವರಾದ ಮಾಜಿ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಇದು ಹೀಗೆಯೇ ಇರಬೇಕು, ಅನೇಕ ಜಾತಿಗಳ ಒಂದು ಸಮ್ಮಿಲನದಿಂದಲೇ ಈ ದೇಶ ಮುಂದುವರೆದಿದೆ. ಧರ್ಮ ಮತ್ತು ಜಾತಿನ ದೇಶವನ್ನು ವಿಭಜನೆ ಮಾಡಬೇಡಿ, ಇದನ್ನು ರಕ್ಷಣೆ ಮತ್ತು ಸಂರಕ್ಷಣೆ ಮಾಡ್ಕೊಂಡು ಹೋಗಿ ಅಂತೇಳಿ ಮಹಾನುಭಾವರು ಹೊರಟು ಹೋಗಿದ್ದಾರೆ. ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿವಸ ನಾವೆಲ್ಲ ಭಾರತೀಯರು ಅಂತ ಹೇಳ್ತೀವಿ. ಆ ಗಳಿಗೆ, ಆ ವೇದಿಕೆಗೆ ಮಾತ್ರ ಸೀಮಿತ. ಕೆಳಗಡೆ ಇಳಿದ ತಕ್ಷಣ ನಾವು ಜಾತಿಯಿಂದ, ಧರ್ಮದಿಂದ, ಸಂಕೋಲೆಯಿಂದ ನಲಗಿ ಅದ್ರ ಹಿಂದೆ ಓಡ್ತಾ ಇದ್ದೀವಿ. ಇವತ್ತು ಜಾತಿ ಇದ್ದರೆ ಅದು ಮನುಷ್ಯ ಜಾತಿ, ಧರ್ಮ ಇದ್ದರೆ ಅದು ಮಾನವ ಧರ್ಮ, ಭಾಷೆ ಇದ್ದರೆ ಅದು ಹೃದಯದ ಭಾಷೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ನಾವೆಲ್ಲ ಮನುಷ್ಯ ಜಾತಿ. ಇದು ಮೊದಲು ಜಾತಿಯಿಂದ ಹೊರಗಡೆ ಬರಬೇಕು, ಧರ್ಮದಿಂದ ಹೊರಗಡೆ ಬರಬೇಕು. ನಾವೆಲ್ಲ ಭಾರತೀಯರು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ಐಕ್ಯತಾ ಮನೋಭಾವ ಇರಬೇಕು. ಅಖಂಡ ಭಾರತವಾಗಬೇಕಾದ್ರೆ 145 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತದಲ್ಲಿ ಇವತ್ತು ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇವತ್ತು ನೀರಿಗೆ ಜಾತಿ ಇಲ್ಲ, ಗಾಳಿಗೆ ಜಾತಿ ಇಲ್ಲ, ಪಂಚಭೂತಗಳಾದ ಗಾಳಿ ನೀರು ಬೆಂಕಿಗೆ ಯಾವುದೇ ಆಕಾರ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವು ಮಾಡ್ಕೊಂಡಿರೋದು. ಹಿಂದಿನ ಮನುಕುಲ ಸ್ಟಾರ್ಟ್ ಆಗಿಂದನೂ ಕೂಡ ಅವರವರ ಕುಲಕಸಬಿಗೆ ತಕ್ಕಂತೆ ಜಾತಿಗಳನ್ನು ವಿಂಗಡಿಸ್ಕೊಂಡು ಬಂದರು. ಅದು ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ. ಆದ್ದರಿಂದ ತಾವು ಕೇಳಿದ ಒಂದು ಪ್ರಶ್ನೆಗೆ ನಾನು ರಾಜಕೀಯ ಹೊರತುಪಡಿಸಿ ನಾನು ಮಾತಾಡೋದು. ನನಗೆ ಯಾವುದೇ ಪಕ್ಷ ಗೊತ್ತಿಲ್ಲ ಅಥವಾ ವ್ಯಕ್ತಿಗಳ ಬಗ್ಗೆ ಗೊತ್ತಿಲ್ಲ. ನನಗೇನು ಯಾರೂ ನಂಟರೂ ಇಲ್ಲ, ಅದರಿಂದ ನನಗೆ ಪ್ರಯೋಜನವೂ ಇಲ್ಲ. ನನಗೀಗ 71 ವಯಸ್ಸು. ಅದನ್ನು ಮೀರಿ ನಾನು ಮಾತಾಡಬೇಕಾದ್ರೆ ಕಾಲ, ದೇಶ, ಜಾತಿ, ಧರ್ಮ, ಪಕ್ಷ ಮೀರಿ ನಾವು ಬದುಕಬೇಕು, ಆ ಭಾವನೆ ನನ್ನಲ್ಲಿದೆ. 2017ರಲ್ಲಿ ಅಲ್ಲ 2014ರಲ್ಲಿ ಇದೇ ನಮ್ಮ ಆಂಜನೇಯಲೂರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಜಾತಿ ಗಣತಿಯನ್ನು ಅವರೇ ಮುಂದಾಳತ್ವದಲ್ಲಿ ಮಾಡಿದರು. ಇಡೀ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡಿದರು. ಅದು ಕೆಲವರು ಅಪ್ರಬದ್ಧವಾಗಿ, ಅಸಂಬದ್ಧವಾಗಿ ಮತ್ತು ಪೂರ್ಣ ಪ್ರಮಾಣವಾದ ಜಾತಿಗಳನ್ನು ಸರಿಯಾದ ಕ್ರಮಬದ್ಧತೆಯಲ್ಲಿ ಮಾಡಿಲ್ಲ ಅಂತ ಹೇಳಿ ಕೂಗು ಕೂಡ ಇತ್ತು ಸಮಾಜದಲ್ಲಿ, ಪೇಪರ್ನಲ್ಲೂ ಕೂಡ ನಾವು ನೋಡಿದ್ದೀವಿ. ಇವತ್ತು ಆ ಸಮೀಕ್ಷೆ ಫಲಪ್ರದವಾಗಬೇಕಾದ್ರೆ ಸರಿಯಾದ ಕ್ರಮಬದ್ಧತೆಯಲ್ಲಿ ಜಾತಿ ಗಣತಿ ಆಗಿಲ್ಲ ಅನ್ನೋದು ಇತ್ತೀಚೆಗೆ ನಮ್ಮ ಶಾವನೂರು ಶಿವಶಂಕರಪ್ಪನವರು ಕೂಡ ಹೇಳಿದರು. ಜಾತಿ ಗಣತಿ ಯಾಕೋ ಅಸಂಬದ್ಧವಾಗಿದೆ, ಸರಿಯಾದ ಕ್ರಮಬದ್ಧತೆ ಆಗಿಲ್ಲ, ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮರುಪರಿಶೀಲನೆ ಮಾಡಿ ಅನ್ನೋ ಉದ್ದೇಶನೂ ಕೂಡ ಪಾಪ ಅವರು ಹೇಳಿದರು. ನಾವು ದಿನನಿತ್ಯ ಪತ್ರಿಕೆಗಳನ್ನು ನೋಡಿ ಕೂಡ ನಮಗೂ ಅನುಭವ ಆಗಿದೆ. ಆದ್ದರಿಂದ ಅದಕ್ಕೋಸ್ಕರನೇ 125-130 ಕೋಟಿ ರೂಪಾಯಿ ಖರ್ಚು ಆಯಿತು ಅಂತ ಕೇಳಿ ಬಡ್ಜೆಟ್ನಲ್ಲೂ ಕೂಡ ತೆಗೆದಿಟ್ಟಿದ್ರು. ಅದು ಕೂಡ ಖರ್ಚಾಗೋಗಿದೆ. ಈಗ 18ನೇ ತಾರೀಕು ಮುನ್ನೆಲೆಗೆ ಬಂದಿದೆ. ಏನು ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಯಾವ ಜಾತಿ ಇಷ್ಟಿದೆ ಅಂತ ಹೇಳಿ ಅದನ್ನು ಅಂಕಿಅಂಶಗಳನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಅದು ಇನ್ನೂ ಸಚಿವ ಸಂಪುಟಕ್ಕೆ ಬಂದಿಲ್ಲ. ಇನ್ನು 18ನೇ ತಾರೀಕು ಅಂದರೆ ಇನ್ನೂ ಸುಮಾರು 10 ದಿವಸ ಇದೆ. ಆದರೆ ಇದು ಬೇಕಾ ಬೇಡವಾ ಅಂತ ಕೇಳೋರು ಕೆಲವರು ಬೇರೆ ಪಕ್ಷದವರು ಅಥವಾ ನಮ್ಮ ಅದೇ ಪಕ್ಷದಲ್ಲಿರ್ತಕ್ಕಂಥವರು ಒಂದು ದ್ವಂದ್ವ ನಿಲುವುಗಳನ್ನು ತಾಳಿದ್ದಾರೆ.
ಇದನ್ನು ಮಾಡಿರೋ ಉದ್ದೇಶ ಏನಂದರೆ ಯಾವ ಜಾತಿ ಸಂಖ್ಯೆ ಎಷ್ಟು ಜಾತಿ ಇದೆ, ಅವ್ರಿಗೆ ಯಾವ ಫಲಾನುಭವಿಗಳು ಸಿಕ್ಕಿಲ್ಲ, ಸಿಗಬೇಕಾಗಿದೆ, ಅವರ ಪರಿಸ್ಥಿತಿ ಏನು, ಅವರಿಗೆ ಆರ್ಥಿಕವಾಗಿ ಮುಂದುವರೆದಿದ್ದಾರಾ, ಶೈಕ್ಷಣಿಕವಾಗಿ ಹಿಂದಿದ್ದಾರಾ, ಧಾರ್ಮಿಕವಾಗಿ ಇದ್ದಿದ್ದಾರಾ, ಭೌಗೋಳಿಕವಾಗಿ ಏನೇನು ಅವರಿಗೆ ಮನೆ ಇದೆಯಾ, ಒಟ್ಟು ಇದೆಲ್ಲವನ್ನು ಕೂಡ ಸಮೀಕ್ಷೆ ಮಾಡೋಕ್ಕೋಸ್ಕರವಾಗಿ ಇದು ಜಾತಿಯನ್ನು ಮಾಡಿದಿರೋದು ಇದು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಈ ದೇಶದಿಂದ ಜಾತಿಯಿಂದ ವಿಮುಕ್ತವಾಗಿ ಭಾರತ ದೇಶ ಬಾಳೋಕ್ಕಾಗ್ತಾ ಇಲ್ಲ. ಇದನ್ನು ಯಾವರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಇನ್ಬಿಲ್ಟ್ ಆಗೋಗಿದೆ, ಇದು ಇನ್ಬಿಲ್ಟ್ ಆಗೋಗಿದೆ. ನಾವು ನಮ್ಮಲ್ಲಿ ಸುಮಾರು 63 ಸಾಹಿತಿಗಳು, ಹೆಸರಾಂತ ಸಾಹಿತಿಗಳು ಏನಾದರೂ ಜಾತಿ ವಿಚಾರದ ಬಗ್ಗೆ, ವೈಚಾರಿಕ ವಿಚಾರದ ಬಗ್ಗೆ, ಮೌಢ್ಯಾಚಾರದ ವಿರುದ್ಧವೇನು ಧ್ವನಿ ಎತ್ತಿದ್ರೆ ದೇಶದ್ರೋಹಿಗಳು ಅಂತ ಟ್ರೀಟ್ ಮಾಡ್ತಾರೆ. ಇವತ್ತೆಲ್ಲ ಕಂದಾಚಾರ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಸ್ಕೂಲ್ ಉದ್ಘಾಟನೆಗೆ ಒಂದು ಮಗುಗೆ ಬಲಿ ಕೊಟ್ಟಿದ್ದಾರೆ. ಎಂಥ ದುರ್ದೈವ ಇದು. ಮಗು ಬಲಿ ಕೊಟ್ಟರೆ ಆ ಸ್ಕೂಲ್ ಸಂಸ್ಥೆ ಉದ್ಧಾರ ಆಗ್ತದೆ ಅಂತ. ಇವತ್ತು ಮೂಢನಂಬಿಕೆಗಳು ನೋಡಿ, ನಂಬಿಕೆಗಳು ಮೂಢನಂಬಿಕೆಗಳು ಆಗಬಾರ್ದು. ಯಾವಾಗಲೂ ಮೌಢ್ಯಾಚರಣೆ ಮೊದಲು ತೊಲಗಬೇಕು. ಮೊದಲು ಮಾನವೀಯತೆ ಬರಬೇಕಿಲ್ಲಿ. ನಾವೆಲ್ಲ ಮನುಷ್ಯರು. ಮಾನವ ನಡುವೆ ಅವಿನಾಭಾವ ಸಂಬಂಧ ಇರಬೇಕು. ಏನು ಹೇಳ್ತೀಯ? ಮಾನವನಲ್ಲಿ ಸದ್ಗುಣಗಳು ಬೇರೆಯವರಿದ್ದರೆ ಆ ವ್ಯಕ್ತಿ ಆಗುವುದಿಲ್ಲ, ಶಕ್ತಿ ಆಗ್ತಾನೆ. ಮಾನವ ಪರಿಶುದ್ಧ ಮನುಷ್ಯನಾದರೆ ಪ್ರೀತಿಯ ತವರಾಗುತ್ತಾನೆ, ಪ್ರೇಮದ ನಿಧಿಯಾಗುತ್ತಾನೆ, ವಾತ್ಸಲ್ಯದ ಗಣಿಯಾಗುತ್ತಾನೆ. ನಾವು ಮೊದಲು ಮಾನವನಲ್ಲಿ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡ್ರೆ ಜಾತಿಗಳ ಸಮಸ್ಯೆ ಬರಲ್ಲ. ಬೀಟ್ ಪ್ಲಸ್ ಕರ್ನಾಟಕ.